ಎಲ್ಲಿ ಎಲ್ಲಿದ್ದಾರೆ ಹರೀಶ್? ಅವರ ಪ್ರಶ್ನೆ ಕಷಾಯವು ನಮ್ಮ ಜಾಗೃತಿಯನ್ನು ನಿಲ್ಲಿಸಿಬಿಡುತ್ತೆ. ನಮ್ಮ ಅಂದ್ರೆ ಯಾರ್ದು? ಮತ್ತೆ ಕಷಾಯವು ಜಾಗೃತಿಯನ್ನು ಯಾವ ರೀತಿಯಿಂದ ಅಡ್ಡಿಪಡಿಸುತ್ತೆ? ಈಗ ನಾನು ಎದ್ದು ನಿಂತಿದೆ. ಅದು ರಿಲೇಟಿವ್ ಕಡೆಗೆ ಹೋದಾಗ ಎಲ್ಲ ಕಷಾಯ ಉಂಟಾಗತ್ತೆ. ನನ್ನ ಯಾಕೆ ಕರೀಲಿಲ್ಲ? ಎಲ್ಲರನ್ನೂ ಕರೆದಿದ್ದಾರೆ, ನನ್ನನ್ನು ಕರೀಲಿಲ್ಲ ಹೇಳ್ತಾರೆ. ಕರೆಯದೇ ಇದ್ರೆ ಸಂಯೋಗ ಉಂಟಾಗುತ್ತೋ ಇಲ್ವೋ? ನನ್ನ ಕರೀಲಿಲ್ಲ ಎನ್ನುವಾಗ ನಾನು ಯಾರು? ನಾನು ಹರೀಶ್. ಅಹಂಕಾರ ಉಂಟಾಯ್ತಲ್ಲ, ಈ ಅಹಂಕಾರಕ್ಕೆ ಕಷಾಯ ಉಂಟಾಗತ್ತೆ. ಆ ಸಮಯದಲ್ಲಿ ಜಾಗೃತಿ ಇದ್ರೆ ಹರೀಶನ್ನ ಕರೀಲಿಲ್ಲ, ನನ್ನ ಕರೆದಿದ್ರೆ ಏನು? ನಾನು ಶುದ್ಧಾತ್ಮನ್ನು ಕರೆಯುವ ಅಗತ್ಯವಿದೆಯಾ? ಯಾಕೆ ಬೇಕು? ಹರೀಶ್ನ ಲೆಕ್ಕದಲ್ಲಿ ಇದ್ರೆ ಹೋಗ್ಬೇಕು, ಇಲ್ಲದಿದ್ರೆ ಹೋಗುವ ಅಗತ್ಯವೇನು? ಇಲ್ಲಿ ಇದೆಲ್ಲ ಅಹಂಕಾರ ಎದ್ದು ನಿಂತರೆ ಕಷಾಯ ಉತ್ಪನ್ನವಾಗುತ್ತೆ. ಅಹಂಕಾರದಿಂದ ನನಗೆ ಅಂದರೆ ಆಯಿತು, ಕತ್ತಲು ಆವರಿಸಿಕೊಳ್ಳುತ್ತೆ. ಜಾಗೃತಿ ಇತ್ತು, ನಾನು ಶುದ್ಧಾತ್ಮ, ಹರೀಶ್ ಬೇರೆ. ಜಾಗೃತಿ ಹೋಗಿ ಕಷಾಯ ಶುರುವಾಗತ್ತೆ. ನನ್ನ ಕರೀಲಿಲ್ಲ, ಎಲ್ಲರನ್ನೂ ಕರೆದಿದ್ದಾರೆ, ನೀವು ಬನ್ನಿ. ನನಗೇನು ಬೆಲೆ ಇಲ್ವಾ? ನಾನೇನು ಕ್ಯಾನಡದಿಂದ ಸುಮ್ಮನೆ ಬಂದಿದ್ದೀನ? ದಾದಾ ಭಗವಾನರ ಕೆಲಸ ಮಾಡೋದಕ್ಕಾಗಿ ಬಂದಿರೋದು. ಹೀಗೆ ಅಹಂಕಾರಕ್ಕೆ ದುಃಖ ಉಂಟಾದರೆ ಕಷಾಯ ಉತ್ಪನ್ನವಾಗುತ್ತೆ. ಬೇಕಾದ ಹಾಗೆ ಆಗದಿದ್ರೆ ಕಷಾಯ ಉತ್ಪನ್ನವಾಗುತ್ತೆ. ಬೇಕಿದ್ದ ಹಾಗೆ ಅನುಭವಿಸಲಿ ಸಿಗದೇ ಇದ್ರೆ ಕಷಾಯ ಉತ್ಪನ್ನ ಆಗುತ್ತೆ. ಮಮತೆಗೆ ನೋವಾದರೆ, ಅಹಂಕಾರಕ್ಕೆ ನಿರಾಶೆ ಆದರೆ ಕಷಾಯ ಉಂಟಾಗತ್ತೆ. ಹರೀಶ್ ಭಾಯ್ ಹಾಳು ಮಾಡಿದ್ರು. ಹರೀಶ್ ಭಾಯ್ ಶಬ್ದ ಕಿವಿಗೆ ಬಿದ್ದಾಗ್ಲಿ ಕಸಿಬಿಸಿ ಶುರುವಾಗತ್ತೆ. ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಿದ್ದಾರೆ? ಅಹಂಕಾರಕ್ಕೆ ಅನ್ನಿಸಿದಾಗ ಬುದ್ಧಿ ಹಿಡಿದುಕೊಳ್ಳುತ್ತೆ, ನಂತರ ಅಹಂಕಾರ ಅನುಭವಿಸುತ್ತೆ, ಕಷಾಯ ಉಂಟಾಗತ್ತೆ. ಅಲ್ಲಿಂದಲೇ ಅಂಧಕಾರ ಶುರುವಾಗತ್ತೆ. ಕಷಾಯ ಅವಸ್ಥೆಯಲ್ಲಿ ಜಾಗೃತಿ ಹೇಗಿರುತ್ತೆ? ನಾನು ಯಾರು ಎನ್ನುವ ಜಾಗೃತಿಯಲ್ಲಿ ಇರಬೇಕಾಗಿತ್ತು. ನಾನು ಎನ್ನುವುದು ಹರೀಶ್, ಅದನ್ನು ಕಷಾಯ ಅಂತಾರೆ. ನಂತರ ಒಂದ್ಸಲ ಶುರುವಾಗಿ ಬಿಟ್ರೆ ಆಮೇಲೆ ಎಷ್ಟು ದೂರ ಹೋಗುತ್ತೆ ಗೊತ್ತೇ ಆಗಲ್ಲ. ತಾಕತ್ತು ಎಷ್ಟಿರುತ್ತೆ ಅಷ್ಟು ದೂರ ಹೋಗುತ್ತೆ. ತಾಕತ್ತು ಕಡಿಮೆ ಇದ್ರೆ ಹೆಚ್ಚು ದೂರ ಹೋಗೋದಿಲ್ಲ. ಕಳವಳ ತಕ್ಷಣ ಬಿಟ್ಬಿಡ್ತಾರೆ. ಇಷ್ಟೊಂದೆಲ್ಲ ಕಳವಳ ಯಾವುದೂ ಬೇಡವೇ ಬೇಡ. ನಾವು ಹಿಂತಿರುಗಿ ಬಿಡೋಣ. ಹಿಂತಿರುಗಿದಾಗ ಮತ್ತೆ ಜಾಗೃತಿ ಶುರುವಾಗತ್ತೆ. ಈ ಹಿಂದಿರುಗುವ ವಿಚಾರವಾಗಿ ಇವಾಗ ಏನ್ ಮಾತು ಹೇಳಿದ್ರಿ? ಆ ಹಿಂದಿರುಗುವ ಜಾಗೃತಿ ಡೆವಲಪ್ ಆಗೋದು ಯಾವುದ್ರ ಆಧಾರದ ಮೇಲೆ? ಅದು ಈ ಪ್ರತೀತಿ ಕೂತಿದೆಯಲ್ಲ, ಪ್ರತೀತಿ ಕೂತಿದೆ, ಅವರಿಗೆ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಅವರಿಗೆ 2 ಅಂಶ ಅನುಭವ ಇದೆಯಲ್ಲ, ನಾನು ಶುದ್ಧಾತ್ಮ ಅಂತ ಸ್ವಾದ ಸವಿದಿದ್ದಾರೆ. ಸಂಸಾರದ ಕಳವಳವೂ ದುಃಖ ಅನ್ಸುತ್ತೆ, ಮತ್ತೆ ಸುಖದ ಅನುಭವ ಆಗಿದೆ. ದುಃಖದ ಕಡೆಯಿಂದ ಸುಖದ ಕಡೆಗೆ ಹೋಗುವುದು ತನ್ನ ಸ್ವಭಾವ. ದುಃಖದಲ್ಲಿರ್ಕೂಡ್ದು, ಸುಖದ ಕಡೆಗೆ ಹೋಗ್ಬೇಕು. ಅಜ್ಞಾನಿ ಒಂದು ಮೋಹದ ಸುಖವನ್ನು ಹುಡುಕೊಂಡು ಹೋಗ್ತಾನೆ, ಮತ್ತೆ ಜ್ಞಾನಿ ಆತ್ಮದ ಕಡೆಗೆ ಹೋಗ್ತಾನೆ. ಅದು ಮೋಹದ ಸುಖವಿದೆ ಅಂದರೆ, ಮಗ ತೊಂದರೆ ಕೊಟ್ರೆ ಮಗಳ ಮೋಹದಲ್ಲಿ ಬೀಳ್ತಾನೆ. ಮಗಳು ಕಷ್ಟ ಕೊಡಲು ಪ್ರಾರಂಭಿಸಿದ್ರೆ ಮಗನ ಮೋಹದಲ್ಲಿ ಬೀಳ್ತಾರೆ. ವೈಫ್ ತೊಂದರೆ ಕೊಟ್ರೆ ಆಗ ಆಫೀಸ್ನಲ್ಲಿ ಇದ್ದು ಬಿಡ್ತಾರೆ. ಮನೆಗೆ ಹೋಗುವುದಕ್ಕಿಂತ ಆಫೀಸ್ನಲ್ಲಿ ಹೆಚ್ಚು ಹೊತ್ತು ಕಳೆದು ಬಿಡ್ತಾರೆ. ಒಂದು ಜಾಗದಲ್ಲಿ ದುಃಖವಾದರೆ ಇನ್ನೊಂದು ಜಾಗದಲ್ಲಿ ಸುಖ ಅನಿಸುತ್ತೆ. ನಿಜವಾಗಿ ಸುಖ ಇರುವುದೇ ಇಲ್ಲ ಅಂದರೆ ನಮಗೆ ನಿಜವಾದ ಸುಖ ಸಿಕ್ಕಿದೆ. ಕಳವಳ ಉಂಟಾದರೆ ತಕ್ಷಣ ಶುದ್ಧಾತ್ಮದಲ್ಲಿ ಕೂತಿರುವುದು. ಅರ್ಥವಾಯ್ತಲ್ಲ? ನಾನು ಎನ್ನುವ ಅಹಂಕಾರಕ್ಕೆ ಕಷಾಯ ಉತ್ಪನ್ನವಾಗಿದೆ. ಯಾವಾಗ ಅಹಂಕಾರ ಉತ್ಪನ್ನ ಆಗುತ್ತೆ ಅದು ಕಷಾಯನೇ, ಮಾನದ ಕಷಾಯ ಅಂತಾರೆ. ಈ ಮಾನದ ಕಷಾಯ ಎಕ್ಸಾಕ್ಟ್ ಅಲ್ಲ, ಎಕ್ಸಾಕ್ಟ್ ನಾನು ಉಂಟಾಗಿದೆ. ನಂತರ ತಪ್ಪು ಮಾನ್ಯತೆಗಳು ಹೆಚ್ಚಾದಾಗೆಲ್ಲ ಮಾನ, ಕ್ರೋಧ ಇನ್ನೂ ಹೆಚ್ಚು ಮುಂದುವರಿದರೆ ಮೋಹ, ಮಾಯ ಹೆಚ್ಚಾಗುತ್ತಾ ಹೋಗುತ್ತೆ. ತಪ್ಪು ದಾರಿಯಲ್ಲಿ ಹೋಗುವುದನ್ನೇ ಕಷಾಯ ಅಂತೇವೆ. ಹಿಂತಿರುಗಿದರೆ ಜಾಗೃತಿ ಅಂತಾರೆ. ಸೂಕ್ಷ್ಮದಲ್ಲಿ ಕಷಾಯದ ವರ್ಚಸ್ಸಿನಿಂದಾಗಿ ನಂತರ ಒಳಗೆ ರುಚಿಯನ್ನು ಸವಿಯುತ್ತಾ ಸಂತೋಷವನ್ನು ಪಡೆಯಬೇಕೆನ್ನುವ ದುರಾಸೆ ಜಾಗೃತಿಯಲ್ಲ. ಇದು
ಮುಖ್ಯವಾಗಿ ರುಚಿ, ಅದೇ ಲೋಭ. ಲೋಭ ಅಂದ್ರೇನು? ಅದು ಉತ್ಪನ್ನವಾಗುತ್ತೆ. ಸುಖ ಪಡೆಯಬೇಕೆಂದ್ರೆ ಇವೆಲ್ಲ ಕಷಾಯಗಳು ಉತ್ಪನ್ನವಾಗುತ್ತೆ. ಇದರಿಂದ ಸುಖ ಸಿಕ್ಕತ್ತೆ ನನಗೆ. ಸ್ವತಃ ಅಹಂಕಾರವನ್ನು ಕೂಡ ಕಷಾಯ ಅಂತಾರೆ. ಅದು ಸುಖ ಹುಡುಗುತ್ತೆ. ಅಂದ್ರೆ ಕ್ರೋಧಮಾನ ಮಾಯೆ ಲೋಭಗಳು ಬಿಗಿನಿಂಗು. ಅವುಗಳಿಂದ ಸಿಗದೆ ಹೋದಾಗ ಕಪಟ ಲೋಭದಿಂದ ಮುಂದುವರಿಯುತ್ತೆ. ಅಂದ್ರೆ ಮಾನದಲ್ಲಿಯೂ ರುಚಿ ಇರುವುದೇ ಆಗಿದೆ. ಆದರೆ ಈ ಮಾನ ಸಿಕ್ಕಿದ್ರೆ ಖುಷಿಯಾಗತ್ತೆ, ಅವಮಾನ ಸಿಕ್ಕಿದ್ರೆ ದುಃಖವಾಗುತ್ತೆ. ಮಾನ ಸಿಗದೆ ಅವಮಾನವೇ ಸಿಗುತ್ತಿದ್ರೆ ಕ್ರೋಧಗೊಂಡಾದರೂ ಮಾನವನ್ನು ಪಡೆಯಲು ನೋಡುತ್ತೆ. ಅದರಲ್ಲೂ ಸಮಾಧಾನವಾಗದಿದ್ರೆ ಕಪಟದಿಂದ ಮುಂದುವರಿಯುತ್ತೆ. ಎಲ್ರಿಗೂ ಗೊತ್ತಾಗೋ ಬದಲು ಇನ್ನೊಂದು ರೀತಿಯಿಂದ ಹುಡುಕ್ಬೇಕು. ಇವೆಲ್ಲ ಸೂಕ್ಷ್ಮವಾಗಿ ಸ್ಲೈಸ್ ಮಾಡುತ್ತೆ. ಅಂದ್ರೆ ಮಾನದ ಲೋಭನೇ ಇದೆ. ಮಾನದಿಂದ ಅಹಂಕಾರದ ಪೋಷಣೆಯಾದ್ರೆ ಖುಷಿಯಾಗತ್ತೆ. ಇದು ಸಣ್ಣ ಲೆವೆಲ್ನ ಮಾನವಾಗಿದೆ. ನಂತರ ವಸ್ತುವಿನ ಪ್ರಾಪ್ತಿಯಿಂದ ಸುಖ ಸಿಕ್ಕಿದ್ರೆ ವ್ಯಕ್ತಿಯಿಂದ ಮಾನ ಸಿಕ್ಕಾಗ ಅದು ಮುಂದುವರಿಯುತ್ತೆ. ಇವೆಲ್ಲ ತಪ್ಪು ಹಾದಿಗಳೇ. ಆತ್ಮವನ್ನು ಬಿಟ್ಟು ಹೋದ್ರೆ ಅವೆಲ್ಲ ಕಷಾಯವೇ. ಮತ್ತೆ ಕಷಾಯದಲ್ಲಿ ರುಚಿ ಇದ್ದೇ ಇರುತ್ತೆ, ಮಾನದಲ್ಲೂ ರುಚಿ ಇರುತ್ತೆ. ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ಯಾವುದರಲ್ಲೂ ಇರಬಹುದು. ಆಸೆ ಅನ್ನಿ, ರುಚಿ ಅನ್ನಿ, ಲೋಭ ಎಂದರೂ ಸರಿ. ಆತ್ಮವನ್ನು ಬಿಟ್ಟು ಮತ್ತೆ ಹೊರಗೆ ಸುಖ ಪಡೆಯಲು ಹೋದ್ರೆ ಆಗ ಕ್ರೋಧ, ಮಾನ, ಮಾಯೆ, ಲೋಭ ಎಲ್ಲ ಉಂಟಾಗುತ್ತೆ. ಈ ಅಹಂಕಾರವನ್ನು ಮಾನ ಅಂತಾರೆ. ತಾನು ಯಾರೆಂದು ಅರಿವಿಲ್ಲದ ಕಾರಣ ಕಪಟ ಅಂತಾರೆ. ಕಪಟ, ಮಾನ ಹೊರಗಿನಿಂದ ಸುಖ ಪಡೆಯಲು ಹೋದ್ರೆ ಅದನ್ನು ಲೋಭ ಅಂತಾರೆ. ಲೋಭ, ಕಪಟ, ಮಾನ ಇವು ಮೂರೂ ಬಂತು. ಲೋಭಕ್ಕೆ ಪೋಷಣೆ ಸಿಕ್ಕಿದ್ರೆ ಆಗ ರುಚಿ ಆಗತ್ತೆ. ಪೋಷಣೆ ಸಿಗದೆ ಹೋದ್ರೆ ಕ್ರೋಧ ಮಾಡಿ ಪಡೆಯಲು ಹೋಗ್ತಾರೆ. ಹೀಗೆ 4 ಕಷಾಯಗಳು ಸ್ವಲ್ಪ ಪರಕೀಯ ವಸ್ತುವಿನಲ್ಲಿ ಕೈ ಹಾಕಲು ಹೋದ್ರೆ ಉತ್ಪನ್ನ ಆಗತ್ತೆ. ಅಂದ್ರೆ ಪರಕೀಯ ವಸ್ತುವನ್ನು ಬಿಟ್ಟು ತನ್ನ ಆತ್ಮದ ಕಡೆಗೆ ಬಂದ್ರೆ ಕಷಾಯ ನಾಶವಾಗತ್ತೆ. ನಂತರ ಹೇಗೆಂದ್ರೆ ಹೊರಗಿನ ವಸ್ತು ಬೇಕೆನ್ನೋ ಮೋಹ ಉಂಟಾದ್ರೆ ಇಲ್ಲ, ನನ್ಗದು ಬೇಡ. ಕ್ರೋಧ, ಮಾನ, ಮಾಯೆ, ಲೋಭ ಮುರಿಯುತ್ತೆ. ಶುದ್ಧಾತ್ಮದ ಸುಖದಲ್ಲೇ ಇರಬೇಕು, ಪರಕೀಯ ಸುಖ ಪಡೆಯಲು ಹೋಗ್ಬಾರ್ದು. ಅಪಮಾನ ಆದ್ರೆ, ಇಗ್ನೋರ್ ಮಾಡಿದ್ರೆ, ಹರೀಶನ್ನ ಕರೀದೇ ಇದ್ದಾಗ, ಅಹಂಕಾರಕ್ಕೆ ದುಃಖ ಉಂಟಾದಾಗ ಒಳ್ಳೆದೇ ಆಯ್ತು, ಲೆಕ್ಕಾಚಾರ ಪೂರ್ತಿಯಾಯ್ತು. ಮತ್ತೆ ಕರೆದಿದ್ರೂ ಕೂಡ ವ್ಯವಸ್ಥಿತವಾಯಿತು. ಕೆಲವೊಮ್ಮೆ ಸತ್ಸಂಗಕ್ಕೆ ಬರಬೇಕಾದಾಗ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗೋದಿಲ್ವಾ? ಆಗ ತಡವಾಗುತ್ತಾ ಇಲ್ಲ? ಯಾರನ್ನು ದೂಷಿಸ್ತೀರಾ? ಇದು ಕೂಡ ಉದಯ ಕರ್ಮವೇ ಆಗಿದೆ. ನಮ್ಮ ಡಿಸ್ಚಾರ್ಜ್ ಕರ್ಮದ ಆಧಾರದಿಂದಾಗಿ ಅವರು ನಮ್ಮನ್ನು ಕರೆದಿಲ್ಲ. ನಮ್ಮ ಡಿಸ್ಚಾರ್ಜ್ ಕರ್ಮದಲ್ಲಿ, ಆ ಕ್ಷೇತ್ರದಲ್ಲಿ, ಆ ಸಮಯದಲ್ಲಿ ಇತ್ತು, ಪುದ್ಗಲ್ಗೆ ಅನುಭವಿಸಬೇಕಾಯಿತು. ಹಾಗಾಗಿ ನೆನಪಾಗಿಲ್ಲ, ನಿಮ್ಮನ್ನು ಕರೀಲಿಲ್ಲ ಅವರು. ಅಹಂಕಾರ ಹೇಳುತ್ತೆ, ನನ್ನ ಕರೀಲಿಲ್ಲ, ನನಗೆ ಬೆಲೆ ಏನಿಲ್ಲ, ಇದೆಂಥ ಜೀವನ, ಅಲ್ಲಿವರೆಗೂ ಹೋಗ್ಬಿಡುತ್ತೆ. ಅಹಂಕಾರಕ್ಕೆ ಈ ವಿಚಾರಗಳು ಉಂಟಾಗತ್ತೆ. ಅಹಂಕಾರ ಸ್ವತಃ ಕಷಾಯ. ಅಂದ್ರೆ ನಾವು ಅಹಂಕಾರವು ಬುದ್ಧಿಯ ಪಕ್ಷದಲ್ಲಿ, ಅಹಂಕಾರವು ಬುದ್ಧಿಯ ಪಕ್ಷದಲ್ಲಿದ್ದಾಗ ಕಷಾಯ ಉಂಟಾಗತ್ತೆ. ಪ್ರಜ್ಞೆ ಹೇಳುವುದನ್ನು ನಾವು ಕೇಳಿಸ್ಕೋಬೇಕು. ನಾವೀಗ ಸಂಭಾವದಿಂದ ಬಗೆಹರಿಸ್ಕೋಬೇಕು. ರಿಲೇಟಿವ್ ಅಂದ್ರೆ ಹರೀಶ್ನ ಲೆಕ್ಕಾಚಾರ, ನಾನು ಶುದ್ಧಾತ್ಮ, ವ್ಯವಸ್ಥಿತ ಉಂಟಾಗಿರುವುದು. ಎಷ್ಟರ ಮಟ್ಟಿಗೆ 5 ಆಜ್ಞೆ ಪಾಲಿಸ್ತೇವಲ್ಲ, ಅದು ಕಷಾಯಗಳನ್ನು ಮುರಿಯಲು ಜಾಗೃತಿಯು ನಮಗಿರುತ್ತೆ. ಅಂದ್ರೆ ಡಿಸ್ಚಾರ್ಜ್ ಅಹಂಕಾರದಲ್ಲಿ ತನ್ಮಯಾಕಾರವಾಗುವುದೇ ಕಷಾಯವಾಗಿದೆ ಅಂತ ಹೇಳ್ಬೋದಾ? ಅದು ಡಿಸ್ಚಾರ್ಜ್ ಅಹಂಕಾರವೇ. ಅದು ಕಷಾಯ. ಅದು ಕಷಾಯವೇ, ಡಿಸ್ಚಾರ್ಜ್ ಕಷಾಯ. ಅದು ಅದರಲ್ಲಿ ತನ್ಮಯಕಾರವಾಗೋದು. ಮತ್ತೆ ಅದು ಅಜ್ಞಾನದ ಸ್ಥಿತಿ. ಜ್ಞಾನ ಪ್ರಾಪ್ತಿಯಾದಾಗ ಪ್ರತೀತಿ ಬದಲಾಗತ್ತೆ. ನಾನು ಶುದ್ಧಾತ್ಮ ಅಂತ, ನಾನ್ ಬದಲಾಗಿದ್ದೇನೆ, ಅಹಂಕಾರ ಉಳಿದುಕೊಂಡಿದೆ. ಇದು ಸೂಕ್ಷ್ಮತರ ಲೆವೆಲ್ನಲ್ಲಿ. ಈಗ ಅದು ಖಾಲಿಯಾಗಿದೆ. ಅಂತ ಸನ್ನಿವೇಶ ಉಂಟಾದ್ರೆ ನಿಮ್ಮನ್ನು ಕರೀಲಿಲ್ಲ, ಕಳವಳ ಉಂಟಾಗಿದೆ, ತುಂಬಿರುವ ಮಾಲು ಹೊರಗೆ ಬಂದಿದೆ. ಕಷಾಯಗಳು ಹೇಗೆಂದ್ರೆ ಮಳೆ ಬೀಳದಿದ್ರೆ ಮಾಲ್ ಹೇಗೆ ಹೊರಗೆ ಬರುತ್ತೆ? ಅಂದ್ರೆ ಮಳೆ ಬೀಳಲೇಬೇಕು. ಮಳೆ ಅಂದ್ರೆ ಸಂಯೋಗ ಉತ್ಪನ್ನ ಆಗುತ್ತೆ. ನಿಜವಾಗಿ ನಮಗೋಸ್ಕರನೇ ಸಂಯೋಗ ಉಂಟಾಗತ್ತೆ. ನಿಮ್ಗೆ ಹೋಗಬಾರದೆನ್ನೋ ಲೆಕ್ಕಾಚಾರವಿದ್ರೆ ಅವರು ಕರೆಯಲು ಮರೆಯೋ ಸಂಯೋಗ ಉಂಟಾಗತ್ತೆ. ನಮ್ ಬುದ್ಧಿ ಏನು ಹೇಳುತ್ತೆ? ನನ್ಗೆ ಬೆಲೆನೇ ಇಲ್ಲ, ನನ್ನ ಬೇಡ ಅಂದಿದ್ದಾರೆ, ಕರೆಯಲೇ ಇಲ್ಲ. ಅವರು ಕರೆಯಲು ಮರೆತಿಲ್ಲ, ಬುದ್ಧಿಯಿಂದಾಗಿ ನೆನಪೇ ಇರಲಿಲ್ಲ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಲೆಕ್ಕಾಚಾರವಿದೆ. ಎಲ್ಲವೂ ವ್ಯವಸ್ಥಿತ. ಬೇರೆಯವರನ್ನು ದೂಷಿಸ್ತೇವೆ. ಬುದ್ಧಿಯ ವ್ಯಾಪಾರನೇ ಹಾಗೆ. ಬೇರೆಯವರನ್ನು ತಪ್ಪಿತಸ್ಥ ಎನ್ನುವುದು ಆಗ ಸಮಾಧಾನವಾಗತ್ತೆ. ನಮ್ಮ ಬುದ್ಧಿಗೆ ಹೇಗೆ ಸಮಾಧಾನವಾಗುತ್ತೆ? ಆಯ್ತು, ನನ್ನ ಲೆಕ್ಕಾಚಾರವಾಗಿದೆ, ಅವರು ಕರೆದೇ ಹೋದ್ರೆ ಬೇಡ, ಬುದ್ಧಿ ಅವರದೇ ತಪ್ಪೆಂದು ನೋಡಿ ಶಾಂತವಾಗತ್ತೆ. ನಿಮ್ಮಲ್ಲಿದ್ದ ದೋಷ ಉಳಿದು ಬಿಡುತ್ತೆ. ಯಾರನ್ನು ತಪ್ಪಿತಸ್ಥ ಅಂತಾರೆ? ಅವರು ಶುದ್ಧಾತ್ಮ ಅಲ್ವೇ? ಪುದ್ಗಲ್ ವ್ಯವಸ್ಥಿತದ ಅಧೀನ. ಪುದ್ಗಲ್ನಿಂದ ತಪ್ಪೋ ಅಥವಾ ಶುದ್ಧಾತ್ಮಂದು? ಇಲ್ಲ, ಅವರು ನನ್ನ ಕರೀಲಿಲ್ಲ. ಪುದ್ಗಲ್ ಒಳಗಿರುವ ಆತ್ಮವನ್ನು ತಪ್ಪಿತಸ್ಥ ಅಂತಾಗಾಯ್ತು. ಆತ್ಮವನ್ನು ಆರೋಪಿಸಿದ್ರೆ ನಮಗೆ ಉಂಟಾಗಿರುವ ಕಳವಳ ನಿಲ್ಲುವುದೇ ಇಲ್ಲ.
ನಮ್ಗೆ ಗೊತ್ತಾಗ್ಬೇಕು ಇದು ಯಾರು ಹೇಳಿದ್ದು. ಎಕ್ಸಾಕ್ಟ್ ಆಗಿ ಕಂಡುಕೊಂಡ್ರೆ ಯಾವುದೇ ದುಃಖದ ಪರಿಣಾಮ ನಮ್ಮ ಅಜ್ಞಾನದ ಸ್ಥಿತಿಯಲ್ಲಿನ ಕಷಾಯದ ಫಲ. ತಪ್ಪು ಹಾದಿಯಲ್ಲಿ ಹೋದರೆ ದುಃಖ ಉಂಟಾಗತ್ತೆ. ಎಕ್ಸಾಕ್ಟ್ ಜ್ಞಾನ ಪಾಲಿಸಿದರೆ ಆನಂದವಾಗುತ್ತೆ, ಕಳವಳ ಇರುವುದಿಲ್ಲ. ಇನ್ನೂ ಕಳವಳ ಉಂಟಾದರೆ ನಾವು ಅರ್ಥ ಮಾಡಬೇಕು, ಇನ್ನೂ ನಾವು ಜ್ಞಾನದ ವಾಕ್ಯವನ್ನು ಅಥವಾ ಜ್ಞಾನದ ಜಾಗೃತಿಯನ್ನು ಅಳವಡಿಸಿಕೊಂಡಿಲ್ಲ. ಬುದ್ಧಿಯಿಂದ ಎಲ್ಲೆಡೆ ತೇಪೆ ಹಾಕ್ಕೊಂಡು ಬರಲಾಗಿದೆ. ನಮ್ಮ ಆನಂದ ಹೊರಟೋಗಿದೆ. ಎಕ್ಸಾಕ್ಟ್ ನಿರಾಕುಲತೆ, ಎಕ್ಸಾಕ್ಟ್ ಜ್ಞಾನವಿದ್ದರೆ ನಿರಾಕುಲತೆ ಉಂಟಾಗತ್ತೆ. ಮತ್ತೆ ಬುದ್ಧಿಯ ಹಸ್ತಕ್ಷೇಪ ಇದ್ದರೆ ನಿರಾಕುಲತೆ ಇರುವುದಿಲ್ಲ, ಕಳವಳ ಉಂಟಾಗತ್ತೆ. ಈ ಬುದ್ಧಿಯಿಂದಲೇ ಕಷಾಯ ಉತ್ಪನ್ನ ಆಗುತ್ತೆ ಹಾಗೂ ಬುದ್ಧಿಯಿಂದಲೇ ತೇಪೆ ಹಾಕ್ಲಾಗುತ್ತೆ. ಹಾಗಿರುವಾಗ ನಮ್ಮ ಜಾಗೃತಿ, ಲಕ್ಷ್ಯ ಹಾಗೂ ಅನುಭವ ಇವುಗಳ ಅವಸ್ಥೆ ನಂತರ ಯಾವ ರೀತಿ ಇರುತ್ತೆ? ಅದಂದ್ರೆ ಈ ಕರ್ಮದ ಫೋರ್ಸ್ ಅತಿಯಾಗಿದ್ರೆ ನಮ್ಮ ಜಾಗೃತಿ 15 ಅಂಶ, ಮತ್ತೆ ಕರ್ಮದ ಫೋರ್ಸ್ 35. ಸ್ವಲ್ಪ ಸಮಯದವರೆಗೆ ಕಳವಳ ಇರುತ್ತೆ. 35ರ ನಂತರ ಕರ್ಮ ಒಮ್ಮೆಗೆ ಉಂಟಾಗಿ 3 ಗಂಟೆಗಳ ನಂತರ ಗೊತ್ತಾಗುತ್ತೆ ನನ್ನನ್ನು ಕರೆದಿಲ್ಲ ಅಂತ. ಆಗ ಕಳವಳ ಉಂಟಾಗುತ್ತೆ. 3 ಗಂಟೆ ಏನೂ ಇರುವುದಿಲ್ಲ, ಮಜವಾಗಿ ಓಡಾಡಿಕೊಂಡಿರ್ತಾರೆ. ಆಮೇಲೆ ಶುರುವಾಗುತ್ತೆ, ಕಿವಿಗೆ ಬಿದ್ದಾಗ ಕರೀಲಿಲ್ಲ ಅಂತ. ಆಗ ಒಮ್ಮೆಗೆ 35 ಡಿಗ್ರಿ ಪಟಾಕಿ ಹೊಡೆಯುತ್ತೆ. 35ರ ನಂತರ ಅರ್ಧ ಗಂಟೆ ಅದರ ಬಿಸಿ ಇದ್ದು 30ಕ್ಕೆ ಇಳಿಯುತ್ತೆ, 25, 20, ಆಮೇಲೆ 15ಕ್ಕೆ ಬಂದಾಗ ಜಾಗೃತಿ ಉಂಟಾಗುತ್ತೆ. ನನ್ನ ಲೆಕ್ಕ ಇದು, ಬಿಡುಗಡೆ ಬೇಕಾಗಿದೆ, ಮೋಕ್ಷಕ್ಕೆ ಹೋಗ್ಬೇಕು, ಎಲ್ಲ ವಿಚಾರ ಬರುತ್ತೆ. ಯಾವಾಗ ಜಾಗೃತಿ ಉಂಟಾಗುತ್ತೆ? ಜಾಗೃತಿ ಉಂಟಾದಾಗ, ಅದು ಬಂದಾಗ ಮತ್ತೆ ನಿರ್ದೋಷಿ ನೋಡಲು ಶುರು ಮಾಡ್ತಾರೆ. ಅಂದ್ರೆ 35ರಿಂದ 15ರವರೆಗೆ ಕಳವಳ ಇರುತ್ತೆ. ಕರ್ಮಗಳ ಫೋರ್ಸ್ ಹೆಚ್ಚಾದರೆ ಕಳವಳವೂ ಇರುವುದೇ ಆಗಿದೆ. ಮತ್ತೆ ಜಾಗೃತಿಗಿಂತ ಕರ್ಮಗಳ ಫೋರ್ಸ್ ಹೆಚ್ಚಿರುತ್ತೆ. ಆದರೆ ಈ ಕರ್ಮ ಡಿಸ್ಚಾರ್ಜ್ ಆಗಿದೆ, ಮೇಲೆ ಹೋಗಿ ಇಳಿದಾಗ ಜಾಗೃತಿ ಉಂಟಾಗತ್ತೆ. ಆಗ ಅರಿವಾಗತ್ತೆ ನನ್ನಿಂದ ತಪ್ಪಾಗಿದೆ ಎಂದು. ನಂತರ ಪ್ರತಿಕ್ರಮಣ ಮಾಡ್ತಾರ. ಯಾರೂ ದೋಷಿಗಳಲ್ಲ, ಸಂಭಾವದಿಂದ ನಿಭಾಯಿಸಬೇಕು. ಹೇ ದಾದಾ ಭಗವಾನ್, ವ್ಯವಸ್ಥಿತ ನನಗೆ ಒಪ್ಪಿಗೆ ಇದೆ. ಯಾವುದೇ ರೀತಿಯಿಂದ ಜ್ಞಾನ ಪಡೆದರೆ ಜಾಗೃತಿ 15ರಿಂದ 20ಕ್ಕೆ ಇರುತ್ತೆ, 35ರಿಂದ 30ಕ್ಕೆ ಇಳಿಯುತ್ತೆ. ಸ್ವಲ್ಪ ಜಾಗೃತಿ ಹೆಚ್ಚಿದ್ರೂ ಕರ್ಮದ ಫೋರ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ತಾ ಮಾಡ್ತಾ ಜಾಗೃತಿ 35ಕ್ಕೆ ಬಂದ್ರೆ ಆ ವಿಚಾರದಲ್ಲಿ ಕಳವಳ ಉಂಟಾಗೋದಿಲ್ಲ. 1-2 ಬಾರಿ ಹೀಗೆ ಆದರೆ ಆಮೇಲೆ ಹೇಳ್ತಾರೆ, ಈಗ ಸಮಾಧಾನವಾಗಿದೆ, ನೀವು ಸಮಾಧಾನ ನೀಡುವ ಅಗತ್ಯವಿಲ್ಲ. ಅದೇನಂದ್ರೆ ಕಳವಳ ಕಾರಣ ಏನು ಉಳಿದಿದೆ, ನಮ್ದೇನು ಉಳಿದಿದೆ, ಎಲ್ಲ ಕೆಲಸವಾದಾಗ ಅನ್ಸುತ್ತೆ ವ್ಯವಸ್ಥಿತ ಆಗಿದೆ ಅಂತ, ಏನೋ ಕೆಟ್ಟು ಹೋಗಿಲ್ಲ, ದಾದಾವರ ಕೆಲಸ ಆಗಿದೆ ಅಂತ ಸಮಾಧಾನವನ್ನು ತಂದುಕೊಳ್ಳುವುದಾಗಿದೆ. ಅಲ್ಲಿ ಬುದ್ಧಿಗೆ ಸಮಾಧಾನ ಸಿಕ್ಬಿಟ್ರೆ ಗಲಾಟೆ ನಿಂತು ಹೋಗುತ್ತೆ. ಎಕ್ಸಾಕ್ಟ್ ಅಂತ ಯಾವಾಗ ಹೇಳ್ತೀರಾ? 5 ಆಜ್ಞೆ ಇದ್ರೇನೆ ಎಕ್ಸಾಕ್ಟ್, ಇಲ್ದೇ ಹೋದ್ರೆ ಎಲ್ಲವೂ ತೇಪೆ. 5 ಆಜ್ಞೆಗಳನ್ನು ಯಾವಾಗಲೂ ಉಪಯೋಗಿಸಬೇಕು. ಇದರಲ್ಲಿ ಪ್ರತೀತಿ 100 ಜಾಗೃತಿ 15 ಅಂಶ ಇರೋದ್ರಿಂದ ಹೇಗಾದ್ರೂ ಮಾಡಿ ಜಾಗೃತಿಯು ತನ್ನ ಕೆಲಸ ಮಾಡುತ್ತೆ. ಕರ್ಮದ ಫೋರ್ಸ್ ನಿಧಾನವಾಗಿ ಕಡಿಮೆ ಆಗುತ್ತೆ. ನಂತರವಾದರೂ ಜಾಗೃತಿ ಉಂಟಾಗತ್ತೆ. ಕೆಲವರಿಗೆ 150 ಡಿಗ್ರಿಯ ಫೋರ್ಸ್ ಇದ್ರೆ 6 ಗಂಟೆಯ ನಂತರ ಗೊತ್ತಾಗತ್ತೆ. 1500 ಫೋರ್ಸ್ ಇದ್ರೆ 10 ದಿನಗಳ ನಂತರ ಗೊತ್ತಾಗತ್ತೆ. ಖಂಡಿತ ಕೆಳಗಿಳಿಯುತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಕರ್ಮಗಳ ಫೋರ್ಸ್ ಹೆಚ್ಚಾಗಿಯೇ ಇರುತ್ತೆ ಅಂತ. ಅದೂ ಇರುತ್ತೆ, ಎಲ್ಲಾ ಕರ್ಮಗಳ ಫೋರ್ಸ್ ಹೆಚ್ಚಿರುವುದಿಲ್ಲ. ಅಜ್ಞಾನದಿಂದ ಅಷ್ಟೇ. ಇಲ್ಲಿಲ್ಲ, ಸಣ್ಣ ಸಣ್ಣದು ಇರುತ್ತವೆ ಅಲ್ಲ. ಸ್ವಲ್ಪ ಸಮಯದವರೆಗೆ ತನ್ಮಯಕಾರವಾಗಿ ಜಾಗೃತಗೊಂಡು ಅವೆಲ್ಲ ಪ್ರಕಾರದ ಉದಯವಾದರೆ ಅದು ಯಾಕೆ ಹಾಗೆ, ಎಲ್ಲವೂ ವ್ಯವಸ್ಥಿತ. ಸಣ್ಣ ಫೋರ್ಸ್ ಆಗಿತ್ತು, ಕ್ಷಣದಲ್ಲೇ ವ್ಯವಸ್ಥಿತ ಜ್ಞಾನ ಬರುತ್ತೆ, ಜಾಗೃತಿ ಇರುವುದಿಲ್ಲ. ಒಂದ್ಸಲ ಸತ್ಸಂಗದಲ್ಲಿ ನಿರುಮಾ ಅವ್ರು ಹೇಳಿದ್ರು, ಪ್ರಜ್ಞಾ ಕೆಲ್ಸ ಏನು ಅಂದ್ರೆ ಪ್ರಕಾಶವನ್ನ ನೀಡೋದು, ಒಂದ್ ರೀತಿಯ ಫ್ಲಾಶ್, ಆಮೇಲೆ ಅದನ್ನ ಜಾಗೃತಿ ಹಿಡ್ಕೊಳ್ಳುತ್ತೆ ಅಂತ. ಈ ಕಷಾಯದ ಅವಸ್ಥೆಗಳ ಲೆಕ್ಕಾಚಾರಗಳೇನಿವೆ, ಇದರಿಂದ ಜಾಗೃತಿ ಪ್ರಜ್ಞಾ ಲೈಟ್ನ ಹಿಡ್ಕೊಳ್ಳುತ್ತಾ? ಏನ್ ಲೆಕ್ಕಾಚಾರ? ಜಾಗೃತಿಗೆ ಪ್ರಜ್ಞಾ ನೀಡೋ ಲೈಟ್ನ ಹಿಡ್ಕೊಳಕ್ಕಾಗತ್ತಾ? ಜಾಗೃತಿಯನ್ನೇ ಕಷಾಯ ಎಂದೇ ಹೇಳ್ತಾರೆ. ಪ್ರಜ್ಞೆಯಿಂದ ಬರೋ ಲೈಟ್ ಏನಿದೆ ಅದನ್ನ ಪ್ರಜ್ಞಾ ಕಾನ್ಸ್ಟೆಂಟ್ ಆಗಿ ನೀಡುತ್ತಾ? ಆದ್ರೆ ಅಂಧಕಾರ ಹಾದಿಯಲ್ಲಿರುವಾಗ ಕಾಣಿಸುತ್ತಿಲ್ವಲ್ಲ. ಪ್ರಜ್ಞೆ ಅಂದ್ರೆ ಕಷಾಯದ ಫೋರ್ಸ್ ಡೌನ್ ಆದಾಗ ಅದು ತಪ್ಪಾಗಿದೆ ಎಂದು ಪ್ರಜ್ಞೆ ಬರುತ್ತೆ, ಅದು ಪ್ರಜ್ಞೆಯಿಂದಲೇ. ನಂತರ ಪಶ್ಚಾತ್ತಾಪ ಮಾಡುತ್ತೆ, ಪ್ರತಿಕ್ರಮಣ ಕೂಡ ಮಾಡುತ್ತೆ. ಮುಂದಕ್ಕೆ ದಾದಾ ಹೇಳಿದಾರಲ್ವಾ, ನಮ್ಮಲ್ಲಿ ಒಂದೋ ರಾಗದ ಕಷಾಯ ಇಲ್ಲ ದ್ವೇಷದ ಕಷಾಯ ಇದ್ದೇ ಇರುತ್ತೆ ಅಂತ. ಇದ್ದೇ ಇರುತ್ತೆ. ಮುಂದೆ ಹೋಗೋಣ. ಜಾಗೃತಿ ಇಲ್ಲದೆ ಹೋದ್ರೆ ಇನ್ನು ಈ ಜ್ಞಾತಾದೃಷ್ಟ ಸ್ಥಿತಿಯ ಮಾತಂತೂ ದೂರವೇ ಇರುತ್ತಲ್ಲ. ಜಾಗೃತಿ ಇದು ಮೊದಲ ಸ್ಟೇಷನ್, ನಂತರ ಶುದ್ಧ ಉಪಯೋಗ 2ನೇ ಸ್ಟೇಷನ್, ಜ್ಞಾತಾದೃಷ್ಟ 3ನೇ ಸ್ಟೇಷನ್. ಇನ್ನು ಮೊದಲನೇ ಸ್ಟೇಷನ್ ಬಂದಿಲ್ಲ ಅಂದ್ರೆ 3ನೇ ಸ್ಟೇಷನ್ ಹೇಗೆ ತಲುಪೋದು? ಸುಮ್ಮನೆ ಹೇಳೋದು ನಾನ್ ನೋಡುವವ ತಿಳಿಯುವವ, ಇದೆಲ್ಲ ಬುದ್ಧಿಯ ತಂತ್ರ. ನೋಡುತ್ತಲಿರುವಂತ
ಜ್ಞಾನದ ಸ್ಟೇಜನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ಕಷಾಯಗಳಲ್ಲಿ ತನ್ಮಯಕಾರವಾಗದಂತೆ ಹೇಗೆ ಬಿಡುಗಡೆ ಪಡೆಯುವುದು? ನೋಡ್ತಾ ಇರೋದ್ರಿಂದ ಮೊದಲಿಗೆ ಇಷ್ಟಂತೂ ಶುರು ಮಾಡ್ಕೊಳ್ಳಿ. ಹರೀಶ್, ನಿನ್ಗೆ ಕಳವಳ ಉಂಟಾಗಿದೆ, ಅದ್ ನಿನ್ ತಪ್ಪು. ಅಲ್ಲಿಂದ ಶುರು ಮಾಡಿ. ಅನುಭವಿಸಿದ ಒಂದು ತಪ್ಪು, ನೀನು ಅನುಭವಿಸಿದೀಯ, ನಿನ್ ತಪ್ಪು, ಬೇರೆಯವ್ರದ್ದು ತಪ್ಪಲ್ಲದು. ಬೇರೆಯವರ ತಪ್ಪು ನೋಡಿದಕ್ಕಾಗಿ ಪ್ರತಿಕ್ರಮಣ ಮಾಡು. ಇಷ್ಟು ಮಾತ್ರ ಪ್ರಜ್ಞೆ ಇದ್ದು ಬಿಟ್ರೆ ಲಗಾಮು ನಮ್ ಕೈಗೆ ಬಂದಂತೆ. ಮತ್ತೆ ಬೇರೆಯವರ ದೋಷವನ್ನು ನೋಡ್ತಾನೇ ಇದ್ರೆ ಆ ಜನರು ಹಾಗೇನೆ, ನನ್ಗೆ ಬೆಲೆನೇ ಇಲ್ಲ, ನಮ್ಮನ್ನು ಕರೆದ್ರೆ ಸರಿ, ಇಲ್ದಿದ್ರೆ ಬೇಡ, ಮಾಡುವುದಾದರೂ ಏನು, ಸತ್ಸಂಗಕ್ಕೆ ಬಂದಿದ್ದೇವೆ, ಇನ್ನು ಹೋಗುವುದಾದರೂ ಇಲ್ಲಿಗೆ, ನಾವು ಮಾಡ್ತೇವೆ, ದಾದಾವರ ಕೆಲಸ ನಾವು ಮಾಡಲೇಬೇಕು, ಹಾಗೆ ಹೇಳ್ತಾ ದುಃಖಿಸ್ತಾ ಮೂಲೆಯಲ್ಲಿ ಬುದ್ಧಿ ಕೂತ್ಬಿಡುತ್ತೆ. ನಿಜವಾಗಿ ನಮ್ಮ ಕಳವಳಕ್ಕೆ ಕಾರಣ ಕಂಡ್ಕೋಬೇಕು. ನಿನ್ಗ್ಯಾಕೆ ಕಳವಳ ಉಂಟಾಯ್ತು? ಅನುಭವಿಸುತ್ತೆ ಯಾರು? ಅವ್ರು ತಲುಪಿದ್ದಾರೆ, ಆರಾಮ್ ಮಾಡ್ತಾ ಇದ್ದಾರೆ. ನೀನು ಅನುಭವಿಸಿದ್ದೆ, ನಿನ್ ತಪ್ಪು. ನೀನ್ ಹೇಳ್ಬೋದು, ನಂದೇನ್ ತಪ್ಪು, ವ್ಯವಸ್ಥಿತ ಉಂಟಾಗಿದೆ, ಅದನ್ಯಾಕೆ ಸ್ವೀಕರಿಸುವುದಿಲ್ಲ? ವ್ಯವಸ್ಥಿತ ಆರೋಪಿಯೆಂದು ನೋಡ್ತೀಯಾ, ಕಳವಳ ಉಂಟಾಗಿದೆ ಅದಕ್ಕಾಗಿ. ನಮ್ಗೆ ಈ ಜಾಗೃತಿ 5 ಆಜ್ಞೆಗಳನ್ನು ಹೆಚ್ಚಿಸುವಂತ ವಸ್ತುಗಳಾಗಿವೆ. 5 ಆಜ್ಞೆಗಳ ಅವಲಂಬನೆ ತೆಗೆದುಕೊಂಡ್ರೆ ಜಾಗೃತಿ ಅಂತ ಹೇಳ್ಬಹುದು. ಆಗಷ್ಟೇ ಹಿಂದಕ್ಕೆ ತಿರುಗಲಾಗಿದೆ ಅನ್ಬಹುದು, ಆಗಷ್ಟೇ ಮೂಲಸ್ಥಾನವನ್ನು ತಲುಪಬಹುದು. ಇಲ್ದೇ ಹೋದ್ರೆ ಕೇವಲ ತೇಪೆ ಹಾಕ್ಕೊಂಡು ನನ್ನ ಲೆಕ್ಕಾಚಾರ ಅವ್ರು ನನ್ನನ್ನು ಕರೆಯದೆ ಹೋದ್ರೆ ಹೋಗ್ಲಿ, ನಮ್ಗೇನಾಗ್ಬೇಕು? ನಾವು ನಡೆಸ್ಕೊಂಡು ಹೋಗ್ಬೇಕು, ಅವರೆಲ್ಲ ದೊಡ್ಡ ಜನರು, ನಮ್ಮಿಂದೇನ್ ಮಾಡಕ್ಕಾಗತ್ತೆ? ಇದು ಬುದ್ಧಿಯ ತೇಪೆದಾರಿ. ಇದು ಎಂದಿಗೂ ಕಳವಳ ಕಡಿಮೆ ಮಾಡುವುದಿಲ್ಲ. ನಂತರ ಕಾಲಕ್ರಮೇಣ ಕಳವಳ ಕಡಿಮೆ ಆಗುತ್ತೆ. ಜ್ಞಾನದಿಂದ ಕಡಿಮೆ ಆಗೋದಿಲ್ಲ. ಜ್ಞಾನದ ಜಾಗೃತಿಯಿಂದ ಅಹಂಕಾರಕ್ಕೆ ಅನುಭವಿಸುವ ಕಾಲ ಇರುತ್ತೆ, ಆಮೇಲೆ ಕಳವಳ ಹೋಗುತ್ತೆ. ಇದನ್ನು ಜ್ಞಾನದೊಂದಿಗೆ ಇದ್ದು ಖಾಲಿ ಮಾಡಿದ್ದು ಅಂತ ಹೇಳೋಕ್ಕಾಗಲ್ಲ. ಯಾವ ಬಗ್ಗೆಯೂ ಅತಿಕ್ರಮಣ ಮಾಡಬೇಕೆನ್ನೋ ವಿಚಾರ ಇಲ್ಲದೆ ಹೋದ್ರೂ ಈ ಮನಸ್ಸಂತೂ ಒಂದಲ್ಲ ಒಂದು ಕಷಾಯದಲ್ಲಿ ಮುಳುಗಿರುವುದೇ ಆಗಿದೆ. ರಾಗದಲ್ಲಿರುತ್ತೆ ಅಥವಾ ದ್ವೇಷದಲ್ಲಿರುತ್ತೆ. ಜ್ಞಾತಾದರ್ಶದಲ್ಲಿ ಇರುವುದಿಲ್ವೋ ಅಲ್ಲಿಯವರೆಗೆ ಕಷಾಯದಲ್ಲೇ ಇರುತ್ತೆ. ಕಷಾಯ ನಮ್ಮ ಜಾಗೃತಿಯನ್ನು ಮುಚ್ಚಿ ಹಾಕತ್ತೆ, ಹಾಗಾಗಿ ಜ್ಞಾತಾದರ್ಶದಲ್ಲಿ ಇರಲು ಬಿಡುವುದಿಲ್ಲ. ಯಾವಾಗ ಈ ಫೈಲ್ ನಂಬರ್ 1ಗೆ ಕೆಟ್ಟದಲ್ಲಿ ಕೆಟ್ಟ ವಿಚಾರ ಮೇಲೇಳುವಾಗ ನಾವು ನೋಡುತ್ತಲಿದ್ದರೆ ಆಗ ಕಷಾಯದ ಭಾಗ ನಮಗೆ ತಗಲುವುದಿಲ್ಲ. ಇದರಲ್ಲಿ ತಿಳಿಬೇಕಾದ ವಿಚಾರ ಇಷ್ಟೇ: ಈಗಿರುವ ಹರೀಶ್ ಹಿಂದಿನ ಜನ್ಮದ ಕಷಾಯದ ಪರಿಣಾಮ, ಮತ್ತು ಹರೀಶ್ನ ಎಲ್ಲಾ ವಾಣಿ, ವಿಚಾರ, ವರ್ತನೆ ಎಲ್ಲವೂ ಕಷಾಯದ ಫಲವಾಗಿದೆ. ಡಿಸ್ಚಾರ್ಜ್ ಕಷಾಯಗಳ ಸ್ವರೂಪ. ಈ ಡಿಸ್ಚಾರ್ಜ್ ಕಷಾಯಗಳನ್ನು ಬೇರೆ ಇಡುವುದೇ ಈಗಿನ ಜಾಗೃತಿಯಾಗಿದೆ. ಮತ್ತೆ ಡಿಸ್ಚಾರ್ಜ್ ಕಷಾಯದಲ್ಲಿ ತನ್ಮಯಕಾರವಾಗಿ ಬಿಟ್ರೆ ಅದು ಅಜಾಗೃತಿ. ಅಲ್ಲಿ ತನ್ಮಯಕಾರ ಯಾವಾಗ ಹೇಳೋದು? ಪರಿಣಾಮದೊಟ್ಟಿಗೆ ಸೇರಿಕೊಂಡ್ರೆ ತನ್ಮಯಕಾರ. ಜಾಗೃತಿ ಯಾವುದು? ವಿರೋಧವಾಗಿ ಇದ್ದು ಬಿಟ್ರೆ ಅದು ಜಾಗೃತಿ. ನಾವು ಬೇರ್ಪಟ್ಟು ಇರುವುದೇ ಪುರುಷಾರ್ಥವಾಗಿದೆ, ಅದೇ ಜಾಗೃತಿಯಾಗಿದೆ. ಅದನ್ನೇ ನಾವು ಬೇರ್ಪಡೋದು ಅಂತೇವಿ. ತನ್ಮಯಕಾರವಾಗಬಾರ್ದು. ಪರಿಣಾಮ ನಿನ್ಗಾಗಿದೆ, ನನ್ಗಲ್ಲ. ಅವರು ನನ್ನ ಕರೀಲಿಲ್ಲ ಎಂದು ನನಗೆ ಸಹಿಸಲಾಗ್ತಿಲ್ಲ. ನಿನ್ಗೆ ಆಗದಿದ್ರೆ ಬಿಟ್ಬಿಡು, ಅದು ನಿನ್ನ ಅಪಕ್ವತೆ. ಆಗ ಅವನ ವಿರೋಧವಾಗಿ ಹೇಳ್ಬಿಟ್ರೆ ನಮ್ಗೆ ಬಿಡುಗಡೆ ಸಿಗುತ್ತೆ. ಅಂದ್ರೆ ಪುದ್ಗಲ್ನ ಪರಿಣಾಮಗಳು ಉಂಟಾಗುವಾಗ ಅದನ್ನು ನಾವು ಕಷಾಯವೆಂದೇ ಹೇಳ್ತೇವೆ. ಡಿಸ್ಚಾರ್ಜ್ ಕಷಾಯಗಳೇ ಆಗಿದ್ರೂ ಅವುಗಳಲ್ಲಿ ತನ್ಮಯಕರವಾಗಿದ್ರೆ ಅದು ಅಜಾಗೃತಿಯ ಕಷಾಯ ಅನ್ನಲಾಗತ್ತೆ. ನಾವದನ್ನು ಬೇರಿಟ್ರೆ, ಅದರ ವಿರುದ್ಧವಾಗಿ ಇದ್ದುಬಿಟ್ರೆ ಅದು ಜಾಗೃತಿ. ನಮ್ಗೆ ಸುಲಭವಾದ ಕೆಲಸವೇನೆಂದ್ರೆ ಅವುಗಳ ವಿರೋಧ ಮಾಡುವುದು, ವಿರುದ್ಧವಾಗಿ ಕೂತ್ಕೊಳ್ಳೋದು. ಅಥವಾ ಧ್ಯೇಯ ನಿಶ್ಚಯಿಸಬೇಕು. ಮನಸ್ಸು ವಚನ ಕಾಯದಿಂದ ಯಾರಿಗೂ ದುಃಖ ಕೊಡಬಾರ್ದು. ಧ್ಯೇಯ ಪ್ರಮಾಣದಂತೆ ನಡೆದರೆ, ಮನವಚನ ಕಾಯ ಧ್ಯೇಯದ ಪ್ರಮಾಣದಂತೆ ನಡೀತಿದ್ರೆ ಒಳ್ಳೆಯದು, ಮುಂದುವರಿಯಿರಿ. ದುಃಖ ನೀಡದ ವ್ಯವಹಾರ ಮಾಡಿ. ದುಃಖ ಉಂಟು ಮಾಡಿದ್ರೆ ಅಡ್ಡಿಪಡಿಸಬೇಕಾಗತ್ತೆ. ತಪ್ಪು ಯಾಕೆ ಮಾಡಿದೆ? ಪ್ರತಿಕ್ರಮಣ ಮಾಡು. ನಾವು ಸ್ವಪರವು ಸಂಧಿಸುವಲ್ಲಿನ ಜಾಗೃತಿಯ ಮೇಲೆ ಜಾಗರೂಕತೆಯಿಂದ ಜಾಗೃತವಾಗಿರ್ಬೇಕು. ತಪ್ಪು ನಡೆದ್ರೆ ಅದೆಲ್ಲ ನಡೆಯುವುದಿಲ್ಲ, ಪ್ರತಿಕ್ರಮಣ ಮಾಡು. ಸರಿಯಾಗಿ ನಡೆದ್ರೆ ಗೋ ಹೆಡ್, ತೊಂದರೆ ಇಲ್ಲ. ಸರಿಯಾಗಿ ನಡೆದ್ರೆ ಆನಂದ ಇರುತ್ತೆ. ನಾವಂತೂ ದಾದಾವರ ಜ್ಞಾನದಲ್ಲಿ, ಅವರ ಸೇವೆಯಲ್ಲಿ ಸರ್ವಸ್ವವನ್ನು ಅರ್ಪಿಸಿಬಿಟ್ಟಿದ್ದೇವೆ. ಮತ್ತೆ ತನ್ಮಯಕಾರಗೊಂಡ್ರೆ ರಾಗದ ಕಷಾಯ ಅನ್ನಲಾಗತ್ತೆ. ಡಿಸ್ಚಾರ್ಜ್. ನಮ್ಮನ್ನು ಕರೆಯುವುದಿಲ್ಲ, ನಾವು ಯಾರಿಗೂ ಬೇಕಿಲ್ಲ. ದ್ವೇಷದ ಕಷಾಯ ಡಿಸ್ಚಾರ್ಜ್. ನಾವು ಇವುಗಳಿಂದ ಬೇರ್ಪಟ್ಟು ದೂರ ಇರಬೇಕು. ನಿನ್ನ ಕರೆಯಲಿಲ್ಲ, ನಿನ್ನ ಲೆಕ್ಕದ್ದು. ಸೇವೆ ಮಾಡ್ತಿದ್ಯಾ, ಒಳ್ಳೇದು. ಬೇರಿದ್ಕೊಂಡು ವ್ಯವಹಾರ ಮಾಡಿ. ಆಗಷ್ಟೇ ಕಷಾಯಗಳು ಎದ್ದು ನಿಲ್ಲುವುದಿಲ್ಲ, ಮತ್ತೆ ಸರಿಯಾದ ಜಾಗೃತಿ ಇರುತ್ತೆ. ಡಿಸ್ಚಾರ್ಜ್ ಕಷಾಯವಂತೂ ಇದ್ದೇ ಇರುತ್ತೆ. ದ್ವೇಷವು ಉತ್ಪನ್ನವಾಗುವುದೇ ಆಗಿದೆ. ಅದರೊಂದಿಗೆ ಬೆರೆತು ಹೋಗ್ತಿದ್ದ ಆ ಭಾಗವನ್ನು ನಾವು ಬೇರೆ ಇಡಲು ಸಾಧ್ಯ. ಇದು ಜ್ಞಾನದ ಬಲ ಅನ್ಬಹುದು. ಆಂತರಿಕ ತಪಸ್ ಮಾಡಿ. ಏನು ತಿಳಿಯದೆ ಹೋದಾಗ ಯಾರಿಗೆ ಸುಡ್ತಿದೆ ಅದನ್ನು ಸುಡಲು ಬಿಡಬೇಕು. ಅಹಂಕಾರ, ಮೋಹ ಸುಟ್ಬಿಡುತ್ತೆ. ನಾನು ಅವುಗಳಿಂದ ಬೇರ್ಪಟ್ಟಿರ್ಬೇಕು. ಹೀಗೆ ಬೇರ್ಪಟ್ಟಿದ್ರೆ ತಪಸ್ಸು ಅನ್ನಲಾಗತ್ತೆ, ಆಂತರಿಕ ತಪ.
ಹರೀಶ್ಗೆ ಕಳವಳ ಇದೆ, ನನ್ಗಲ್ಲ. ಎಲ್ಲವೂ ವ್ಯವಸ್ಥಿತ. ಸಮಾಧಾನ ಸಿಗದೇ ಹೋದ್ರೂ ಕಳವಳ ಹರೀಶ್ನದ್ದು, ನಂದಲ್ಲ. ನಾನ್ ಬೇರೆ, ಹರೀಶ್ ಬೇರೆ. ಕಳವಳ 3 ಗಂಟೆ ಸುಡ್ತಿದ್ರು ಪರಮಾಣು ಸುಟ್ಟು ಹೋಗ್ತಿವೆ ಎಂದು ಕಂಡ್ಕೋಬೇಕು. ಹಾಗೆ ತಿಳ್ಕೊಂಡಾಗ ತಕ್ಷಣ ಸಮಾಧಾನ ಉಂಟಾಗೋದಾಗಿದೆ, ಅದ್ರಲ್ಲಿ 2 ಮಾತಿಲ್ಲ. ಸಾಕು, ಅಷ್ಟು ಬಂದ್ಬಿಟ್ರೆ ಅದನ್ನ ಆ ಕಷಾಯದ ಸ್ಥಿತಿ ಅಂತಾರೆ. ನಮ್ಗೆ ನಾವು ಕಷಾಯ ರಹಿತ ಸ್ಥಿತಿ ಬಯಸ್ತೇವೆ ನಿರಂತರ. ಆ ಕಷಾಯದ ವ್ಯವಹಾರ ನಡೆಸಬೇಕು, ಕಷಾಯ ರಹಿತ ವ್ಯವಹಾರ. ಆಗ್ಲೇ ಶುದ್ಧ ನಿಶ್ಚಯ ಇರಲು ಸಾಧ್ಯ, ಮೋಕ್ಷದ ಪ್ರಗತಿಯಾಗತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ವ್ಯವಹಾರದಲ್ಲಿನ ಪ್ರವೃತ್ತಿ ಅಥವಾ ವೃತ್ತಿ ಏನಿದೆ ಅದು ಕಷಾಯವಾಗಿದೆ. ಆದ್ರೆ ದಾದಾವ್ರ ವಾಣಿಯ ಕೆಲಸ ಮಾಡುವಾಗ, ದಾದಾವ್ರು ಯಾವುದೇ ಕೆಲಸ ಮಾಡುವಾಗ ಅದ್ರಲ್ಲಿ ಉಂಟಾಗೋ ತನ್ಮಯಾಕಾರವನ್ನ 5 ಆಜ್ಞೆಯ ಲೆಕ್ಕಕ್ಕೆ 5ನೇ ಆಜ್ಞೆಯಲ್ಲಿ ಬರ್ತದಲ್ಲ, ಅದ್ರಲ್ಲಿ ಕಷಾಯ ಇರೋದಿಲ್ವಾ? ಇಲ್ಲ, ನಾನ್ ಮಾಡ್ತೇನೆ, ಬೇರೆ ಯಾರಿಗೂ ಮಾಡ್ಲು ಬಿಡುವುದಿಲ್ಲ. ಇದನ್ನ ಏನನ್ಬೇಕು? ನಾವು ಭಾವನೆ ಇಟ್ಕೋಬೇಕು. ದಾದಾವ್ರ ಕೆಲಸ ಮಾಡ್ತಿದ್ದೇವೆ, ಸೇವೆ ಮಾಡುವ ಸಂಯೋಗ ಸಿಕ್ಕಿದೆ. ನನ್ಗೆ ಸಿಕ್ಕಿದಂತೆ ಎಲ್ರಿಗೂ ಸಿಗ್ಲಿ, ಈ ಭಾವನೆ ನೊಬಿಲಿಟಿ ಅನ್ಲಾಗತ್ತೆ. ನನ್ಗೆ ಸಿಗ್ಬೇಕು, ಬೇರೆ ಯಾರಿಗೂ ಸಿಗ್ಬಾರ್ದು, ಸಂಕೋಚದ ಸ್ವಭಾವ. ಆದ್ರಿಂದ ಕಷಾಯ ಉಂಟಾಗತ್ತೆ. ಈಗೇನ್ ಸಿಕ್ಕಿದೆ ಅದು ಉದಯಕರ್ಮ. ಕೆಲಸ ಮಾಡೋದನ್ನು ಉದಯಕರ್ಮ ಅಂತಾರೆ. ಮೊದ್ಲಿಗೆ ನಾವು ದಾದಾವರ ವಾಣಿ, ಅವರ ಆಜ್ಞೆ ಅಂತ ನಾವು ಕೂತ್ಕೋತಿದ್ದೆವು. ಆಮೇಲೆ ಮತ್ತೆ ಪೊಸೆಸಿವ್ನೆಸ್ ಶುರುವಾದಾಗ ನಮ್ಮೊಳಗೆ ಕಷಾಯಗಳ ಸಂತೆ ತುಂಬಿಕೊಳ್ಳುತ್ತೆ. ನಂತರ ಯಾರಾದ್ರೂ ಸ್ವಲ್ಪ ಕೇಳಿದ್ರೆ, ನಿಮ್ಗೇನು ಇಲ್ಲಿ ಕೆಲಸವಿಲ್ಲ, ಹೆಚ್ಚೇನು ಮಾಡ್ಲಿಕ್ಕಿಲ್ವೇ ಇಲ್ಲ, ಏನೂ ಅಗತ್ಯವಿಲ್ಲ, ಬೇರೇನಾದ್ರೂ ಮಾಡಿ. ಬುದ್ಧಿವಂತಿಕೆಂದು ಓಡಿಸ್ಬಿಡ್ತೀರಾ ನೀವು. ನನ್ನ ಕೆಲಸದಲ್ಲಿ ಯಾರೂ ಬರಬಾರ್ದು, ನನ್ನ ಕೆಲಸ ಯಾರೂ ಕಸಿದ್ಕೊಳ್ಬಾರ್ದು, ನಾನು ಯಾರಿಗೂ ಕೊಡುವುದಿಲ್ಲ, ಸ್ವಲ್ಪನೂ ಕೊಡುವುದಿಲ್ಲ, ಸಂಪೂರ್ಣ ಯಶಸ್ಸು ನನಗೇ ಬೇಕು. ದಾದಾವರು ಅಷ್ಟೊಂದೆಲ್ಲ ಜ್ಞಾನದ ಬಗ್ಗೆ ಹೇಳಿದ್ರೂ ಕೂಡ ನಮ್ಗೆ ಯಶಸ್ಸು ಬೇಕು ಅಂತ ಕೂತ್ಕೋತೀವಿ. ನಿಜವಾಗಿ ನಾವು ನೋಬಲ್ ಆಗಿರ್ಬೇಕು. ಯಾರಿಗಾದ್ರೂ ಸೇವೆ ಮಾಡ್ಲಿಕ್ಕಿದ್ರೆ ಅವರಿಗೆ ಮಾಡ್ಲು ಬಿಡ್ಬೇಕು. ಯಾರಿಗಾದ್ರೂ ಕೊಡೋದಕ್ಕೋದ್ರೆ ತಗೊಳ್ಳೋದಿಲ್ಲ. ಯಾರಿಗಾದ್ರೂ ಇಷ್ಟು ನೀವು ಮಾಡಿ ಅಂತ ಕೊಡೋದಕ್ಕೋದ್ರೆ ನಮಗ್ ಟೈಮ್ ಇಲ್ಲ ಅಂತಾರೆ. ನಿಮ್ಗೆ ಅಂಥವ್ರು ಸಿಕ್ಕಿರ್ಬೋದು. ಸಿಕ್ಕಿದಾಗ ವ್ಯವಸ್ಥಿತ ಅನ್ಬೇಕು. ನನ್ಗೆ ಬಹಳಷ್ಟು ಮಂದಿ ಸಿಕ್ಕಿದ್ರು, ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಹೇಳ್ತಿದ್ರು. ನನ್ನ ಬಳಿ ಇರುವ ಕೆಲಸಗಳೆಲ್ಲ ಸಣ್ಣದು, ನನಗೆ ದೊಡ್ಡದೇನು ಗೊತ್ತಿಲ್ಲ. ಅವರಿಗೆ ಆನಂದವಾಗುವಂತೆ ನೋಡ್ಕೋಬೇಕು, ದುಃಖವಾಗದಂತೆ ನೋಡ್ಕೋಬೇಕು. ಜೈ ಸಚ್ಚಿದಾನಂದ್. ಬುದ್ಧಿಯ ಕುಚೇಷ್ಟೆಯ ಆಟವನ್ನು ಹುಡುಕಿ ತೆಗಿಬೇಕು. ಬುದ್ಧಿ ಎಷ್ಟೊಂದು ಕಪಟ, ಮೋಸ. ತನ್ನದೇ ಆದ ಸರ್ಕಲನ್ನು ನಿಶ್ಚಯ ಮಾಡಿ ಸರ್ಕಲ್ನೊಳಗೆ ಯಾರಾದ್ರೂ ಬಂದ್ರೆ ಅವರನ್ನು ಹೊಡೆದು ಓಡಿಸ್ಬಿಡುವುದು. ಬುದ್ಧಿಯ ಗಲಾಟೆ ಅದು. ಅದರದ್ದೇ ಆದ ಬೌಂಡ್ರಿ ಇರುತ್ತೆ. ಬೌಂಡ್ರಿ ಒಳಗೆ ಯಾರನ್ನೂ ಕುಳಿತುಕೊಂಡು ಬಿಡುವುದಿಲ್ಲ. ಹೀಗೆ ಬುದ್ಧಿ ಆಟ ಆಡುತ್ತೆ. ಅಲ್ಲಿ ಕಷಾಯಗಳು ಶುರುವಾಗುತ್ತವೆ. ಜ್ಞಾನದ ಸ್ಥಿತಿ ಉಂಟಾದ್ಮೇಲೆ ಎಲ್ಲಿ ಕಷಾಯ ಇರುತ್ತೆ?